ಗುರುದತ್ತ ಶ್ರೀ ಗುರುದತ್ತ. ಎಲ್ಲರೂ ಹುಟ್ಟಿದ ಮೇಲೆ ಎಲ್ಲರೂ ಪರಮಾತ್ಮನೆಡೆಗೆ ಹೋಗಲೇಬೇಕು. ಹುಟ್ಟು ಸಾವುಗಳು ಒಂದು ಚಕ್ರ ಇದ್ದ ಹಾಗೆ. ಇದನ್ನೇ ವೇದಾಂತದಲ್ಲಿ ಸಂಸಾರ ಅಂತಾರೆ. ನಾವು ಮಾಮೂಲಾಗಿ ಸಂಸಾರ ಅಂದ್ಕೊಂಡಿರೋದು ಹೆಂಡತಿ, ಮಕ್ಕಳು, ವ್ಯಾಪಾರ, ಮನೆ, ಸಾಲ, ಸೋಲ, ಆಸ್ಪತ್ರೆ ಇವು ಅಂದ್ಕೊಂಡ್ಬಿಟ್ಟಿದ್ದೀವಿ. ಅದಲ್ಲವೇ ಅಲ್ಲ. ಅದಕ್ಕೆ ತಾಪತ್ರೆ ಪಡಬೇಕಾಗೇ ಇಲ್ಲ. ಹುಟ್ಟು ಸಾವು ಅನ್ನೋದೇ ಮಾತ್ರ ಸಂಸಾರ ಅಂತ. ಆ ಸಂಸಾರದಿಂದ ತಪ್ಪಿಸ್ಕೊಳ್ಬೇಕು ಅಂತಲೇ ಎಲ್ಲರೂ ಆಧ್ಯಾತ್ಮಿಕ ಚಿಂತನೆಗಳನ್ನು ಮಾಡ್ತಾರೆ. ಒಬ್ಬೊಬ್ಬರು ಒಂದೊಂದು ವಿಧದಲ್ಲಿ ಆಧ್ಯಾತ್ಮ ಚಿಂತನೆಯನ್ನು ಮಾಡ್ತಾರೆ. ಅತ್ಯಂತ ಸುಲಭವಾಗಿರ್ತಕ್ಕಂಥ ಮಾರ್ಗ ಅಂದರೆ ಭಕ್ತಿ ಮಾರ್ಗ. ಈ ಮಾರ್ಗದಲ್ಲಿ ನಾವು ನಡೆದರೆ ಜ್ಞಾನವೂ ನಮಗೆ ಸಿಕ್ಕತ್ತೆ ಮತ್ತು ಉತ್ತಮ ಲೋಕಗಳು ಸಿಕ್ಕತ್ತೆ. ಆ ಪಂಕ್ತಿಯಲ್ಲಿ ಸೇರಿರ್ತಕ್ಕಂಥ ಎಸ್.ಎಂ. ಕೃಷ್ಣ ಅವರು ಭಕ್ತಿ ಯೋಗದಲ್ಲಿ ತುಂಬ ಶ್ರದ್ಧೆಯಿಂದ, ತುಂಬ ಭಕ್ತಿಯಿಂದ, ಪ್ರೇಮದಿಂದ 1980 ಇಸ್ವಿಯಿಂದ ಆಶ್ರಮಕ್ಕೆ ಪ್ರತಿ ವರ್ಷವೂ 2 ಸತಿ 3 ಸತಿ ಬರ್ತಕ್ಕಂಥದ್ದು. ಕೇವಲ ಯಾವುದೋ ಕಾರ್ಯಕ್ರಮ ಇದ್ದಾಗ, ಯಾವುದೋ ಒಂದು ಇನಾಗ್ರೇಷನ್ ಇದ್ದಾಗ, ಯಾವುದೋ ಒಂದು ಕುರ್ಜಿಲಿ ಕೂತ್ಕೊಂಡು ಕಾರ್ಯಕ್ರಮ ಅನ್ನೋದು ಅವ್ರ ಜಾಯಮಾನದಲ್ಲಿ ಅವರೊಬ್ಬನ್ನೇ ನಾನು ಆ ಥರ ನೋಡಿಲ್ಲ. ಬಾಕಿಯವರೆಲ್ಲ ಏನೋ ಒಂದು ಕಾರ್ಯಕ್ರಮ ಇದ್ದರೆ ಕರೆದ್ರೆ ಮಾತ್ರ ಬರೋರು. ಅವರು ಕುರ್ಜಿನಲ್ಲಿ ಜೊತೆಯಲ್ಲಿ ಕೂತ್ಕೊಂಡು ಕಾರ್ಯಕ್ರಮ ಮಾಡಬೇಕು ಅನ್ನೋ ಒಂದು ಚಪಲ ಇರೋರು ಸುಮಾರು ಜನ ಇದ್ದಾರೆ. ಆದರೆ ಆ ಪಂಕ್ತಿಗೆ ಅವರು ಸೇರಿಲ್ಲ. ಪರಮ ಭಕ್ತರಾಗಿದ್ದು ಪ್ರತಿ ವರ್ಷ ಎಲ್ಲೋ ಭಜನೆಗೆ ಬಂದು ಕೂತ್ಕೊಂಡು ಹೋಗೋರು. ಅವರು ಬಂದಿರೋದೇ ಗೊತ್ತಾಗ್ತಿರಲಿಲ್ಲ. ಬೇರೆ ಕಾರಲ್ಲಿ ಬರೋರು ಬೇರೆ ರೀತಿಯಲ್ಲಿ ಬಂದು ಕೂತ್ಕೊಂಡು ಭಜನೆಯಲ್ಲಿ ಭಾಗವಹಿಸಿ ಸ್ವಾಮೀಜಿ ಹೇಳಿರ್ತಕ್ಕಂಥ ಮಾತುಗಳನ್ನು ಕೇಳ್ತಾ ಹೋಗಿರು. ಒಂದು 5-6 ಪದವಿಗಳನ್ನು ಅವರು ದೊಡ್ಡ ದೊಡ್ಡ ಪದವಿಗಳನ್ನು ಹೊಂದಿದ್ದಾರೆ. ನಾನು 1-2 ಯಾವುದು ಹೇಳಲಿ, ನಾನು ಹೇಳಿ 5-6 ಕೂಡ ಅತ್ಯದ್ಭುತವಾದ ಪದವಿಗಳು. ಆ ಪದವಿಗಳಲ್ಲಿ ಇದ್ದಾಗೆಲ್ಲ ಬಂದು ಮೊದಲು ರಿಪೋರ್ಟ್ ಕೊಡೋರು ದತ್ತಸ್ವಾಮಿಗೆ. ಮತ್ತು ಅವರು ಚೀಫ್ ಮಿನಿಸ್ಟರ್ ಆಗಿದ್ದಾಗಲೂ ಕೂಡ ಮನೆಗೆ ಕರೆಸಿ ದತ್ತ ಪಾದುಕೆ ಪೂಜೆಯನ್ನು ಕೂಡ ಮಾಡಿದ್ದಾರೆ. ಅಂಥ ಪ್ರತಿ ವರ್ಷವೂ ಕೂಡ ಇಲ್ಲಿ ಕಾರ್ಯಕ್ರಮಗಳಿಗೆ ನಾನು ಇಲ್ಲದೆ ಹೋಗಲಿ ಅವರ ಒಂದು ಭಾಗವಾಗಿ ಸೇವೆ ಮಾಡ್ತಾಯಿದ್ರು. ಮತ್ತು ಮಹಾರಾಷ್ಟ್ರದಲ್ಲಿ ಗವರ್ನರ್ ಆಗಿದ್ದಾಗಲೂ ಕೂಡ ಅವರು ಬಂದು ಅವರ ಮನೆಗೆ ಕರೆಸ್ಕೊಂಡಿದ್ದರು ನನ್ನ, ಮಹಾರಾಷ್ಟ್ರದಲ್ಲಿ ಗವರ್ನರ್ ಆಗಿದ್ದ ಸಂದರ್ಭದಲ್ಲಿ. ಮತ್ತು ಧೀಮಂತ ವ್ಯಕ್ತಿ, ಅದು ಮಾತ್ರ ಹೇಳಬಲ್ಲೆ. ತುಂಬ ಗಂಭೀರವಾದ ವ್ಯಕ್ತಿ. ಒಂದು ನಾನು ಹೇಳಬಲ್ಲೆ, ಏನೋ ಹೊರಟೋದ್ರಿಂದ ಅವ್ನು ಹೊಗಳ್ತಾ ಇದ್ದೀನಿ ಅಂತಲ್ಲ, ಆ ಥರದ ಚೀಫ್ ಮಿನಿಸ್ಟರ್ನ ಮತ್ತೆ ನಾನು ನೋಡೋಕ್ಕಾಗಲ್ಲ, ನಾನು ನೋಡಿಲ್ಲ ಅಂತ ಅದ್ಭುತವಾದ ವ್ಯಕ್ತಿ.